ಮುಂದಿನ ತಿಂಗಳು 14ರವರೆಗೂ ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಕ್ ಹೋಗ್ತೀವಿ? ಏನೇನೂ ಆಗಲ್ಲ. ಎಲ್ಲನೂ ಕೂಡ ಯಾರೇನೇ ಹೇಳಿದ್ರು ಎಲ್ಲ ಗಾಳಿನಲ್ಲಿ ಗುಡ್ಡೊಡ್ದಂಗೆ ಅಷ್ಟೇ. ಈಗ ನಾನು ಮೊದಲಿಂದನೂ ಹೇಳ್ತೇನೆ ನೋಡಿ, ನಿಮ್ಗಳಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸುಮಾರು 140 ವರ್ಷದ ಇತಿಹಾಸ ಇದೆ. 1885ರಲ್ಲಿ ಆಗ ಕಾಂಗ್ರೆಸ್ ಪಕ್ಷವನ್ನು ಸ್ಥಾಪನೆ ಆದ. ಇವತ್ತು ನಾವು 2025ಕ್ಕೆ ಬಂದಿದ್ದೀವಿ. ಅಂದರೆ ಸುಮಾರು 140 ವರ್ಷದ ಇತಿಹಾಸ ಇದೆ ಈ ಕಾಂಗ್ರೆಸ್ ಪಕ್ಷ. ಈ ಕಾಂಗ್ರೆಸ್ ಪಕ್ಷಕ್ಕೆ ಯಾಕೆ ಜನ ಇರಬೇಕು, ಆ ಪಕ್ಷದಿಂದ ನಮಗೆ ನ್ಯಾಯ ದೊರಕುತ್ತೆ ಅಂದರೆ, ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲ ಸಮುದಾಯಗಳಿಗೂ ಕೂಡ ನ್ಯಾಯ ದೊರಕಿಸ್ಕೊಡೋವಂಥದ್ದು. ಈಗ ಕರ್ನಾಟಕದಲ್ಲಿ ನಿಮ್ಗೆ ಹೇಳಬೇಕು ಅಂದರೆ, ಈಗ ಕಾಂಗ್ರೆಸ್ ಪಕ್ಷ ನೋಡಿ ಎಲ್ಲ ಸಮುದಾಯದವರೆಗೂ ಮುಖ್ಯಮಂತ್ರಿ ಮಾಡಿದೆ. ವಾಕ್ಲಿಗರು ಮಾಡಿದೆ, ಲಿಂಗಾಯತರಿಗೆ ಮಾಡಿದೆ, ಸವಿತಾ ಸಮಾಜದವ್ರಿಗೆ ಮಾಡಿದ್ದಾರೆ, ಈಡಿಗರು ಮಾಡಿದ್ದಾರೆ. ಮತ್ತು ದೇವರಾಜ ಅರಸು ಅವರಿಗೆ ಇನ್ನೊಬ್ಬ ಇಲ್ಲ, ಅವರ ಜಾತಿಯವರು ಶಾಸಕ. ಮತ್ತು ದೇವರಾಜ ಅರಸು ಸದಸ್ಯರೂ ಅಲ್ಲ. ನಾನು ಹೇಳೋದು ಧರ್ಮ್ ಸಿಂಗ್ ಅವರು ಇನ್ನೊಬ್ಬರಿಲ್ಲ, ಅವ್ರ ಜಾತಿಯವರು. ಹಾಗೆ ವೀರೇಂದ್ರ ಪಾಟೀಲ್ ಮಾಡಿದ್ದಾರೆ, ನಮ್ಮಲ್ಲಿ ಕೃಷ್ಣ ಅವರು ಮಾಡಿದ್ದಾರೆ. ಹೀಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಸಮುದಾಯದವ್ರಿಗೂ ಆದಷ್ಟು ಕೂಡ ಆ ಪ್ರಾತಿನಿಧ್ಯವನ್ನು ಕೊಟ್ಟಿದ್ದಾರೆ. ಮತ್ತು ದಲಿತರಾಗಲಿಲ್ಲ ಅಂತಕ್ಕಂಥ ಕೂಗು ಕೂಡ ಇದೆ. ಅದು ಇವತ್ತೆಲ್ಲ ನಾಳೆ ಕಾಂಗ್ರೆಸ್ ಪಕ್ಷ ಅವ್ರಿಗೂ ಕೂಡ ನ್ಯಾಯ ದೊರಕಿಸ್ಕೊಡ್ತಕ್ಕಂಥ ವಿಶ್ವಾಸ ನನ್ನಲ್ಲಿದೆ. ಹಂಗಂದಾಕ್ಷಣಕ್ಕೆ ಈಗಲೇ ಪರಮೇಶ್ವರ್ಗೋ, ಮುನಿಯಪ್ಪನಿಗೋ, ಮಾದೇವಪ್ಪನಿಗೋ ಬಂದ್ಬಿಡುತ್ತೆ ಅಂತಲ್ಲ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸ ಎಲ್ರಿಗೂ ಕೂಡ ಅವಕಾಶ ದೊರಕುತ್ತೆ ಅಂತಕ್ಕಂಥದ್ದು ರಾಜಕಾರಣಿಗಳಲ್ಲೂ ಇದೆ, ಜನರಲ್ಲೂ ಇದೆ. ಈಗ BJPನಲ್ಲಿ ಬೇರೆ ಜಾತಿಯವರು ಆಗ್ಬಿಡ್ತಾರ, ಲಿಂಗಾಯತನ ಬಿಟ್ಟು. JDSನಲ್ಲಿ ಒಕ್ಕಲಿಗರು ಬಿಟ್ಟು ಬೇರೆಯವರು ಆಗ್ಬಿಡ್ತಾರ. ಆದರೆ ಕಾಂಗ್ರೆಸ್ನಲ್ಲಿ ಒಕ್ಕಲಿಗರು ಆಗ್ಬೋದು, ಲಿಂಗಾಯತರು ಆಗ್ಬೋದು, ಬೇರೆಯವರು ಆಗ್ಬೋದು. ಆದರೆ ಆ ಪಕ್ಷಗಳಲ್ಲಿ ಬೇರೆಯವರು ಆಗ್ತಾರೆ ಅನ್ನೋ ವಿಶ್ವಾಸ ಯಾರು ಯಾವತ್ತೂ ಇಟ್ಕೊಳ್ಳಾಗಿಲ್ಲ. ಇಲ್ಲಿ ಇಟ್ಕೋಬೋದು ಕಾಂಗ್ರೆಸ್ ಪಕ್ಷ. ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಭವ್ಯವಾದಂಥ ಇತಿಹಾಸ ಇದೆ. ಕಾಂಗ್ರೆಸ್ ಪಕ್ಷದಲ್ಲಿ ಈಗ ಆನಂದ್ ಭವನ ಅಲಹಾಬಾದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡುಗೆ ಕೊಟ್ಟರು. ಅವರಾಗ ಯಾರು ಮೋತಿಲಾಲ್ ನೆಹರು ಇವರೆಲ್ಲ ಅವರೆಲ್ಲ ಬೇರೆಯವರೆಲ್ಲ ಭಾಷಣ ಹೊಡಿತಾರಲ್ಲ. ಯಾರನ್ನ ಆಗಲಿ ಸ್ವಾತಂತ್ರ್ಯ ಹೋರಾಟದಲ್ಲಿ ನಮ್ಮ ಪೂರ್ವಜರು ಭಾಗಿಯಾಗಿದ್ದರು, ನಾವಿಂಥ ಕೊಡುಗೆ ಕೊಟ್ಟಿದ್ದೀವಿ ಅಂತಕ್ಕಂಥದ್ದನ್ನು ಹೇಳಿ ಇವರೆಲ್ಲ ಎಷ್ಟೋ ಜನ, ನನಗೆ ಅದ್ರ ಬಗ್ಗೆ ಪೂರ್ಣ ಮಾಹಿತಿ ಇಲ್ಲ. ನಮ್ಮ ಹರಿಪ್ರಸಾದ್ ಹೇಳ್ತಾ ಇದ್ರು, ವಾಜಪೇಯಿ ಬಗ್ಗೆ ನನಗೆ ಭಾಳ ಗೌರವ, ಗೊತ್ತಾಯ್ತಾ. ಅವರೇನೆ ಒಂದ್ಸರಿ ಹೋಗಿ ನಾನು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಲ್ಲ ಅಂತೇಳಿ ಮುಚ್ಚಳಿಕೆ ಬರ್ಕೊಟ್ರು ಅಂತೇಳಿ ಅವರು ಕೆಲವು ಸಂದರ್ಭದಲ್ಲಿ ಹೇಳಿದ್ದನ್ನು ನಾನು ಜ್ಞಾಪಿಸ್ಕೊಳ್ತೀನಿ. ಈ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥವರೇ ಸ್ವಾತಂತ್ರ್ಯ ತರ್ತಕ್ಕಂಥ ಹೋರಾಟದಲ್ಲಿ ಮುಂಚೂಣಿಲಿದ್ದಂಥ ಕುಟುಂಬದ ಸದಸ್ಯರುಗಳು ಇವತ್ತಿರೋದು. ಇವ್ರುಗಳು ಎಲ್ಲ ಇದ್ದಾರೆ, ಎಲ್ಲ ದೇಶ ನಾವೆಂಥದ್ದೋ ಏನೋ ಹೇಳ್ಕೊಂಡು ಪಾಪ ಮಾಡ್ತಾರೆ, ಮಾಡಲಿ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೊಂದೇನೆಂದರೆ, ಏನು ಇವತ್ತು ದೇಶದಲ್ಲಿ ಪಕ್ಷ ಇದೆ, ಪಕ್ಷದಲ್ಲಿ ಸೋನಿಯಾ ಗಾಂಧಿಯವರು ನನಗೆ ಪ್ರಧಾನಮಂತ್ರಿ ಕೆಲಸ ಬೇಡ ಅಂತ ಹೇಳಿದಂಥ ಒಂದು ಉದಾಹರಣೆ ಕಾಂಗ್ರೆಸ್ ಪಕ್ಷದ ನೇತಾರೊಬ್ಬರಿದ್ದಾರೆ. ಯಾರನ್ನ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯಗಿರಿ ಬಿಟ್ಕೊಡು ಅಂದರೆ ಬಿಟ್ಕೊಡ್ತಾನ? ಅಂತ ದೇಶದ ಪ್ರಧಾನಮಂತ್ರಿಗಿರಿಗೆ ನನಗೆ ಬೇಡ ಅಂತೇಳಿ ಯಾರು ಸೋನಿಯಾ ಗಾಂಧಿಯವರು ಮನಮೋಹನ್ ಸಿಂಗ್ ಮಾಡ್ತಾರೆ. ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಅವರೊಬ್ಬ ಆರ್ಥಿಕ ತಜ್ಞ ಇದ್ದ ಹಿನ್ನೆಲೆಯಲ್ಲಿ ಯಾವುದು ಲಿಬರಲೈಸೇಷನ್ನು, ಪ್ರೈವೇಟೈಸೇಷನ್ನು, ಗ್ಲೋಬಲೈಸೇಷನನ್ನು ಸಮರ್ಪಕವಾಗಿ ಜಾರಿ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೇ ಒಂದು ಆರ್ಥಿಕ ಬಿಕ್ಕಟ್ಟು ನಮ್ಮ ದೇಶದಲ್ಲಿ ಬರಲಿಲ್ಲ. ಹೌದಲ್ವಾ? ಇದು ಕಾಂಗ್ರೆಸ್ಸಿನ ಇತಿಹಾಸ. ಈಗ ರಾಹುಲ್ ಗಾಂಧಿಯವರು ಈಗ ಭಾರತ್ ಜೋಡೋ ಯಾತ್ರೆ ಮಾಡಿದ್ರು. ಯಾರಾದರೂ ಆ ಚಳಿನಲ್ಲಿ ಒಂದೇ ಒಂದು ಟೀ ಶರ್ಟ್ ಇಟ್ಕೊಂಡು ತಿರ್ತಾರ? ಮನುಷ್ಯನ ಒಂದು ಬದ್ಧತೆ ಮತ್ತು ಮನುಷ್ಯನ ಒಂದು ದೃಢವಾದಂಥ ನಿರ್ಧಾರ ಇದೆಯಲ್ಲ, ಆ ನಿರ್ಧಾರದಿಂದ 6 ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ ಇದ್ದರೂ ಕೂಡ ನಿಮಗೆ ಒಂದು ಟೀ ಶರ್ಟ್ ಹಾಕ್ಕೊಂಡು ಆ ಭಾರತ್ ಜೋಡೋ ಯಾತ್ರೆಯಲ್ಲಿ ಈ ದೇಶದಲ್ಲಿ ಒಗ್ಗಟ್ಟು ಬರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಮಾಡಿ ಅವರು ಒಂದಲ್ಲ ಒಂದು ದಿವಸ ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಬೇಕು ಅಂತ ಅಭಿಲಾಷೆ ಇರ್ತಕ್ಕಂಥವ್ರು ನನ್ನನ್ನು ಒಳಗೊಂಡಂತೆ ಭಾಳ ಜನ ಇದ್ದಾರೆ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಮುಖಂಡರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಹಿನ್ನೆಲೆ ಇದು. ಈ BJPಗೆ ಎಷ್ಟು ವರ್ಷದ ಹಿನ್ನೆಲೆ ಇದೆ? ಜನಸಂಘನೂ ಮೊದಲಿತ್ತು, ಜನಸಂಘನೇ BJP, ಹೌದಲ್ವಾ? JDSಗೆ ಎಷ್ಟು ವರ್ಷದ ಹಿನ್ನೆಲೆ ಇದೆ?
ಹೀಗೆ ಮತ್ತು ಈ ಒಂದು ಪಕ್ಷಗಳು ಇರಬಾರ್ದು ಅಂತಲ್ಲ, ಅವರು ಎಲ್ಲ ಇರಬೇಕು. ಎಲ್ಲ ಪಕ್ಷ ಪ್ರತಿಪಕ್ಷಗಳು ಬೇರೆ ಬೇರೆಯವರು ಸಿದ್ಧಾಂತಗಳನ್ನು ಹೇಳ್ತಕ್ಕಂಥವರು ಈ ದೇಶದಲ್ಲಿ ರಾಜ್ಯದಲ್ಲೂ ಇರತಕ್ಕಂಥ ಅಗತ್ಯ ಇದೆ. ಆಯಿತಾ? ಇದು ನಾವು ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ದೇಶ ಕಟ್ತಕ್ಕಂಥದ್ದಾಗಬೇಕು. ನಮ್ಮ ದೇಶದ ಸಮಗ್ರತೆ ಮತ್ತು ಸ್ವಾತಂತ್ರ್ಯ ಅದನ್ನು ಕಾಪಾಡ್ತಕ್ಕಂಥದ್ದು ಹೊಸ ಜನ್ರೇಷನ್. ಈಗೆಲ್ಲ ಹೊಸ ಜನ್ರೇಷನ್ ಅಂದರೆ ಸುಮಾರು 40% ಯೂತ್ಸ್ ಇದ್ದಾರೆ. ಈಗ ನಮ್ಮಲ್ಲಿರ್ತಕ್ಕಂಥ ಯೂತ್ಸ್ ಅಂತ ಹೇಳಿದ್ರೆ ಅದು ಒಂದು ಹ್ಯೂಮನ್ ರಿಸೋರ್ಸಸ್. ಅದನ್ನು ನಾವು ಸರಿಯಾಗಿ ಸದ್ಬಳಕೆಯನ್ನು ದೇಶದ ಅಭಿವೃದ್ಧಿಗೆ ಮಾಡ್ತಕ್ಕಂಥದ್ದು ಅಗತ್ಯತೆ ಇದೆ. ಅದ್ರ ಬಗ್ಗೆ ಚಿಂತನೆ ಮಾಡಬೇಕು ಅಂತ ಹೇಳಿ ಹೆಚ್ಚುವರಿಯಾಗಿ ಇಬ್ಬರು DCM ಮತ್ತೆ ಹೆಚ್ಚುವರಿಯಾಗಿ ಇಬ್ಬರು DCM ಮಾಡಬೇಕು ಅನ್ನೋದು ಒಬ್ಬ ದಲಿತರಿಗೆ ಒಬ್ಬ ಅಲ್ಪಸಂಖ್ಯಾತ. ಈಗ ನೋಡಿ, 3 DCM ಹಿಂದೆ ನಾನು ಮಾಡಬೇಕು ಅಂದಿದ್ದು, ಒಂದು ದಲಿತರಿಗೆ, ಒಂದು ಅಲ್ಪಸಂಖ್ಯಾತರಿಗೆ, ಇನ್ನೊಂದು ಯಾರಿಗೆ ಲಿಂಗಾಯತರಿಗಾಗಲಿ ಒಕ್ಕಲಿಗರಿಗಾಗಲಿ ಕೊಡೋದು. ಒಕ್ಕಲಿಗರು ಇದ್ದೇ ಇದ್ದರು. ಒಂದು ಲಿಂಗಾಯತರಿಗಾಗಲಿ ಕೊಟ್ಟಿದ್ದಿದ್ರೆ ನಮಗೆ ಲೋಕಸಭಾ ಚುನಾವಣೆಯಲ್ಲಿ ಪೂರ್ವದಲ್ಲಿ ನಮ್ಗೆ ಸಹಾಯ ಆಗ್ತದೆ ಅಂತಕ್ಕಂಥ ಚಿಂತನೆ ನಂದಿತ್ತು. ಈಗ BJPನವ್ರು ಮಾಡಿರಲಿಲ್ವಾ? BJPನವರು ಈಶ್ವರಪ್ಪನ ಮಾಡಿದರು, ಅಶ್ವಥ್ ನಾರಾಯಣ್ ಮಾಡಿದರು, ಅಶ್ವಥ್ ನಾರಾಯಣ್ ಮಾಡಿದ್ರು, ಇವ್ರಿಗೆ ಮಾಡಿದ್ರು, ಆಮೇಲೆ ಕಾರಜೋಳನ್ ಮಾಡಿದ್ರು. ಅವರೇನು ಬುದ್ಧಿ ಇಲ್ಲದೆ ಮಾಡಿರ್ತಾರ? ಅವ್ರು ಮಾಡಿದ್ದು ಯಾಕೆ ಅಂದರೆ ಚುನಾವಣೆ ದೃಷ್ಟಿಯಿಂದನೇ ಅವ್ರು ಮಾಡಿದ್ರು. ನಾನು ಚುನಾವಣೆ ದೃಷ್ಟಿಯಿಂದ ಒಂದು 3 ಜನ DCMಗಳು ಬೇರೆ ಸಮುದಾಯದವ್ರನ್ನ ಮಾಡಿದಾಗ ಆ ಸಮುದಾಯದವರ ಪ್ರೀತಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ಬರುತ್ತೆ ಹೆಚ್ಚು, ಅದರಿಂದ ಮಾಡಬೇಕು ಅಂತಕ್ಕಂಥ ವಾದ ಅವತ್ತು ಮುಂದಿಟ್ಟಿದ್ದೆ. DCM ಅಂದಾಕ್ಷಣಕ್ಕೆ ಅವ್ರಿಗೇನು ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಏನಿಲ್ಲ. ದೇ ಆರ್ ಆಲ್ಸೋ ಒನ್ ಅಮಾಂಗ್ ದಿ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಆದರೂ ಕೂಡ ಏನೋ ಪಕ್ಕದಲ್ಲಿ CM ಪಕ್ಕದಲ್ಲಿ ಎಲ್ಲ ನಾವು ಹೋಗಿ ಒಂದು ಪ್ರೋಟೋಕಾಲು ಒಂದು ಇದು ಇರ್ತದೆ. ಮತ್ತು ಆ ಸಮುದಾಯದ ಜನರು ನೋಡಿದಾಗ ಹೌದಪ್ಪ ನಮ್ಮವನ್ನು ಗುರುತಿಸಿದ್ದಾರೆ, ನಾವು ಕೂಡ ಈ ಪಕ್ಷದ ಪರವಾಗಿ ಇರಬೇಕು ಅಂತಕ್ಕಂಥ ಒಂದು ಪ್ರೀತಿ ಹುಟ್ಟಲಿ ಅಂತೇಳಿ ನಾನು ಆಗ ಅದನ್ನು ಹೇಳಿದವರು. ಇವ್ರು ಮಾಡಲಿಲ್ಲ. ಇವರು ಈಗ ಅದಕ್ಕೆ ಮಾಡ್ತಾರೋ ಬಿಡ್ತಾರೋ ಹೇಳಿದೆ. ಮಾಡಲಿಲ್ಲ ಅಂದಾಕ್ಷಣಕ್ಕೆ ನನಗೇನಿದ್ದಿಲ್ಲ, ಪಕ್ಷದ ದೃಷ್ಟಿಯಿಂದ ಹೇಳಿದ್ದೆ. ಮಾಡಿದ್ರು ಮಾಡಲಿ, ಬಿಟ್ಟರೆ ಚಿಂತನೆ ಇದೆ ಅಂತ ಸರ್. ಆಯಿತು, ನೆಕ್ಸ್ಟ್ ಫಾರ್ಮುಲಾ ಇದ್ರೆ ಮಾಡಲಿ ಬಿಡಿ, ಯಾರು ಬೇಡ ಅಂತಾರೆ. ಮಾಡಿದ್ರೆ ಅಲ್ಪಸಂಖ್ಯಾತರನ್ನು ಸೇರಿಸಿ ಮಾಡಬೇಕು. ಈಗ ಅಲ್ಪಸಂಖ್ಯಾತರು 14% ಇರ್ತಾರೆ ಅಲ್ವಾ? ಈಗ ಇವರು ನಮ್ಮ ಮೋದಿ ಸಾಹೇಬರು ಹೇಳ್ತಾರಲ್ಲ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದರೆ 14% ಜನ ಬಿಟ್ಬಿಟ್ಟು ನೀವು ವಿಕಾಸ ಮಾಡಿಬಿಡ್ತೀರ. ಅವರನ್ನು ಒಳಗೊಂಡಂತೆ ಹೋಗ್ಬೇಕು ನಾವು. ಈಗ ಮೊನ್ನೆ ಆಪರೇಷನ್ ಸಿಂಧೂರದಲ್ಲಿ ಎಷ್ಟು ಜನ ಮುಸ್ಲಿಮ್ಸ್ ಪೈಲಟ್ಸ್ ಇರ್ಬೋದು, ಮತ್ತು ಬೇರೆ ಬೇರೆ ಹಂತದಲ್ಲಿ ಕೆಲಸ ಮಾಡ್ತಕ್ಕಂಥ ಡಿಫೆನ್ಸಲ್ಲಿ ಅವರು ದೇಶಕ್ಕೋಸ್ಕರ ಅವರು ಎಷ್ಟು ಜನ ಸತ್ತಿದ್ದಾರೆ, ಎಷ್ಟೆಲ್ಲ ತ್ಯಾಗ ಮಾಡಿದ್ದಾರೆ, ಅದನ್ನು ನಾವು ನೋಡಬೇಕಲ್ಲ. ಈಗ APJ ಕಲಾಂ ಅವರು ಅಧ್ಯಕ್ಷರು. ಇವತ್ತು ರಾಕೆಟನ್ನು ಅಭಿವೃದ್ಧಿ ಮಾಡಿದವರು ಅವರು. ರಾಕೆಟ್ ಟೆಕ್ನಾಲಜಿ ಬೇಸಿಕ್ ಟೆಕ್ನಾಲಜಿ ಇರ್ತಕ್ಕಂಥದ್ದು ಫ್ರೆಂಚ್ ಟೆಕ್ನಾಲಜಿ. ಅದು ಯಾರಿಂದ ಬಂತು ದೇಶಕ್ಕೆ ಅಂದರೆ ಟಿಪ್ಪು ಸುಲ್ತಾನಿಂದ ಬಂದಂಥದ್ದು. ಇವೆಲ್ಲ ಹಿಂದಿನ ಇತಿಹಾಸ ಇದ್ದಾವೆ. ಈ ಹಿಂದಿನ ಇತಿಹಾಸವನ್ನು ನಾವು ತಿಳ್ಕೋಬೇಕು, ನಮ್ಮ ಹೊಸ ಪೀಳಿಗೆಗೂ ಕೂಡ ಪರಿಚಯಿಸಬೇಕು. ಅಲ್ಲ ಸರ್, ತಾವು ಆವಾಗ ಮಾಡಿದ ವಾದ ಇವಾಗ ಮಂಡನೆ ಆಗ್ತಾ ಇದೆ. ಈಗ ಕೇಳಪ್ಪ, ನಮ್ಮ ವಾದಕ್ಕೆ ಬೆಲೆ ಬರಲಿಲ್ವಲ್ಲ, ಯಾಕೆ ಹೇಳಕ್ ಹೋಗ್ಬೇಕು? ಅಲ್ಲ, ಈಗ ಬೆಲೆ ಬಂತಲ್ಲ. ಈಗ ಬೆಳೆ ಬಂದು ಸಂತೋಷ ಪಡ್ತೀನಿ. CM ಮತ್ತೆ ಸರ್ 2028ರಲ್ಲಿ ಮತ್ತೆ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿದ್ರು. ಈಗ ಒತ್ತಡ ಇದೆ, ತೀರ್ಮಾನ ತಗೊಳ್ತೀನಿ ಅಂದ್ರೆ ಮುಂದೆ ರಾಜಕಾರಣದಲ್ಲಿ ಹೇಳಿಕೆಗೂ ನಡವಳಿಕೆಗೂ ಬಹಳ ಅಜಗಜಾಂತರ ವ್ಯತ್ಯಾಸಗಳು ನಾವು ನೋಡ್ತಾ ಇದ್ದೀವಿ. ಆದ್ರಿಂದ ಈಗ ನಾನು ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಏನು ಗ್ಯಾರಂಟಿ ಇದೆಯಾ ನಿಲ್ಲಲ್ಲ ಅಂತ ಹೇಳ್ತಕ್ಕಂಥದ್ದು? ಅದು ನನಗೆ ಸೇರಿದ್ದು. ಹೌದಪ್ಪ, ನಾನು ಹೇಳಿದ್ದೀನಿ, ನನಗೂ ಮನ ಮರ್ಯಾದೆ ಉಳಿಬೇಕು, ಜನ ನಾನು ನಂಬಬೇಕು, ನಾನು ನಿಲ್ಲಬಾರ್ದು ಅಂತಕ್ಕಂಥ ದೃಢವಾದಂಥ ಮನಸ್ಸು ನನಗಿರಬೇಕು. ನಾನಿಲ್ಲ, ಯಾರೋ ಒಂದು ಹೇಳ್ಬಿಟ್ರು ನಿಂತ್ಕೊಳ್ಳೇಬೇಕು ಅಂತ ಹಠ ಮಾಡಿಬಿಟ್ರು ಮನೆ ಹತ್ರ ಜನಗಳು, ಅದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದೀನಿ ಅಂದರೆ ಅದು ಹಿಪೋಕ್ರಸಿ. ಅದು ನನ್ನ ಒಂದು ಇದು ಯಾವುದಂತೀನಿ, ಮಾತಿಗೆ ತಪ್ಪವರು ಅಥವಾ ಹೇಳಿಕೆಗೂ ನಡವಳಿಕೆಗೂ ವ್ಯತ್ಯಾಸ ಇರುವಂಥ ಮನುಷ್ಯ ಅಂತ ಅನ್ಕೋಬೇಕು.